ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ ಆಫರ್ ಏನಾದ್ರೂ ಕೊಟ್ಬಿಟ್ರ? ಪಕ್ಷ ಬಿಟ್ಟು ಬರುವಂತೆ ಆಮಿಷ ಒಡ್ಡಿದ್ರ ಸಿಎಂ ಸಿದ್ದರಾಮಯ್ಯ. ಅನುದಾನದ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆದ್ರ ಸಿಎಂ. ಸಿದ್ದರಾಮಯ್ಯ ಮೇಲೆ ಜೆಡಿಎಸ್ ಶಾಸಕರ ಆರೋಪ. ಸಾಕಪ್ಪ ಸಾಕು, ಜೆಡಿಎಸ್ ಅಭಿಯಾನದಲ್ಲಿ ಶಾಸಕರ ಹೇಳಿಕೆ. ಎಸ್, ಹಿಂಗೊಂದು ಅನುಮಾನಗಳು ಈಗ ಎಲ್ಲಾ ಕಡೆಗೆ ಸದನ ಮಾಡ್ತಾ ಇದೆ. ಜೆಡಿಎಸ್ ಶಾಸಕರಿಗೆ ಸಿದ್ದರಾಮಯ್ಯ ಅವರು ಏನಾದ್ರೂ ಆಫರ್ಗಳನ್ನ ಕೊಟ್ರ ಅನ್ನುವಂಥದ್ದು. ಪಕ್ಷ ಬಿಟ್ಟು ಬರುವಂತೆ ಆಮಿಷವನ್ನ ಒಡ್ಡಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ಅನುದಾನದ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆದ್ರ ಸಿಎಂ ಸಿದ್ದರಾಮಯ್ಯ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಆಗ್ತಾ ಇದೆ. ಪಾಲಿಟೆಕ್ನಿಕ್ ಕೂಡಿ ಅಂದ್ರೆ ಸಿಎಂ ಪಕ್ಷಕ್ಕೆ ಬಾ ಎನ್ನುತ್ತಾರೆ. ತುರುವೇಕೆರೆಗೆ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿಕೆ. ಕಾಂಗ್ರೆಸ್ಗೆ ಬಾ ಎಂದು ಕರೀತಿದ್ದಾರೆ ಮುಖ್ಯಮಂತ್ರಿ, ಹೀಗೆ ಮಾಡಬಹುದಾ? ನಾವು ಶಾಸಕರಾಗಿ 2 ವರ್ಷ ಆಯ್ತು, ಇನ್ನೂ ಅನುದಾನವೇ ಬಂದಿಲ್ಲ. ಕ್ಷೇತ್ರಗಳ ಅಭಿವೃದ್ಧಿಗೆ ಕೊನೆ ಪಕ್ಷ 50 ಕೋಟಿ ಕೊಟ್ಟಿಲ್ಲ. ಒಂದು ರಸ್ತೆಯ ಗುಂಡಿ ಮುಚ್ಚೋಕೆ ದುಡ್ಡು ಕೊಡಲಿಲ್ಲ. ಬರೀ ಲೂಟಿ ಮಾಡ್ತಾವ್ರೆ. ಇದು ದರಿದ್ರದ ಸರ್ಕಾರ. ಯಾಕಪ್ಪ? ಕಾಂಗ್ರೆಸ್ ಮುಳುಗುತ್ತಿರುವ ಪಕ್ಷ. ಇನ್ನು 20 ವರ್ಷಗಳಾದರೂ ಕೂಡ ಜೆಡಿಎಸ್ ನಲ್ಲಿಯೇ ಇರುತ್ತೇನೆ ಅಂತ ಹೇಳಿರುವಂತಹ ಎಂಟಿ ಕೃಷ್ಣಪ್ಪ ಅವರು. ಎಸ್, ಹೀಗೊಂದು ಅನುಮಾನ ಹೇಳ್ತಾ ಇದೆ. ಏನಂತಂದ್ರೆ ಸಿದ್ದರಾಮಯ್ಯ ಅವರು ಆಮಿಷಗಳನ್ನ ಒಡ್ಡಿ ಜೆಡಿಎಸ್ ನಲ್ಲಿರುವಂತವ್ರನ್ನ ಕಾಂಗ್ರೆಸ್ಗೆ ತೆಗೆದುಕೊಳ್ತಾ ಇದ್ದಾರಾ ಎನ್ನುವಂಥದ್ದು. ಪಾಲಿಟೆಕ್ನಿಕ್ ಕೂಡಿ ಅಂದ್ರೆ ಸಿಎಂ ಪಕ್ಷಕ್ಕೆ ಬಾ ಅಂತ ಹೇಳ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ತುರುವೇಕೆರೆಯ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ಗೆ ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಮುಖ್ಯಮಂತ್ರಿ ಹಿಂಗೆ ಮಾಡಬಹುದಾ ಎನ್ನುವಂತಹ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ. ನಾವು ಶಾಸಕರಾಗಿ 2 ವರ್ಷವಾಯಿತು, ಇನ್ನೂ ಕೂಡ ಅನುದಾನವೇ ಬಂದಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಕೊನೆ ಪಕ್ಷ 50 ಕೋಟಿ ಕೊಟ್ಟಿಲ್ಲ. ಒಂದು ರಸ್ತೆಯ ಗುಂಡಿ ಮುಚ್ಚೋಕೆ ದುಡ್ಡು ಕೊಡ್ತಾ ಇಲ್ಲ. ಬರೀ ಲೂಟಿ ಮಾಡ್ತಾವ್ರೆ ಅಂತ ಹೇಳಿ ಮಾತುಗಳನ್ನ ಆಡಿದ್ದಾರೆ. ಇದು ದರಿದ್ರದ ಸರ್ಕಾರ. ಯಾಕಪ್ಪ ಕಾಂಗ್ರೆಸ್ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಕಾಂಗ್ರೆಸ್ ಮುಳುಗುತ್ತಿರುವಂತಹ ಪಕ್ಷ. 20 ವರ್ಷಗಳಾದ್ರೂ ಕೂಡ ಜೆಡಿಎಸ್ ನಲ್ಲಿಯೇ ಇರ್ತೇನೆ ಎನ್ನುವಂತಹ ಮಾತನ್ನ ಎಂಟಿ ಕೃಷ್ಣಪ್ಪ ಅವರು ಹೇಳಿದ್ದಾರೆ. ಗುಂಡಿ ಮುಚ್ಚ ದುಡ್ಡು ಕೊಡೋದು ಕೊಡ್ತಾ ಇಲ್ಲ. ಇನ್ನೇನ್ ಕೊಡಕ್ಕಾಯ್ತದೆ ನಿಮ್ಗೆ? ಏನ್ರಿ ಕೊಡಕ್ಕಾಗ್ತದೆ? ಹೀಗಾಗಿ ಇವತ್ತು ಈ ಸರ್ಕಾರ ಅತ್ಯಂತ ಕಟ್ಟ ಕಡೆಯ ದಟ್ಟ ದರಿದ್ರ ಸರ್ಕಾರ ಅಂತ ಈ ವೇದಿಕೆಲ್ಲ ಹೇಳಕ್ ಬಯಸ್ತೀನಿ. ಅತ್ಯಂತ ಏನೇ ಡೆವಲಪ್ಮೆಂಟ್ ಇಲ್ಲ, ಬರೀ ಲೂಟಿ ಹೊಡೆದ್ ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ. ಸರ್ಕಾರ ನಡ್ಸಕ್ ನಿಮಗ್ ಬರಲ್ಲ. ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಕುಮಾರಸ್ವಾಮಿ ಅವರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾರ ಮೇಲೂ ಟ್ಯಾಕ್ಸ್ ಹಾಕ್ಲಿಲ್ಲ. ಅವತ್ತ ನಮ್ಗೊಂದು ಕಾಲೇಜ್ ಕೊಡಿ, ಲಾ ಕಾಲೇಜ, ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಕೊಡಿ ಅಂತ ಕೇಳಿದ್ರೆ ನೀನ್ ಕಾಂಗ್ರೆಸ್ ಬಾ. ಯಾಕಬ್ಬ ಕಾಂಗ್ರೆಸ್ಗೆ ಹೋಗ್ಬೇಕು ನಾವು? ಅದು ಮುಳುಗೋಯ್ತದೆ. ಇವತ್ತು ನಾಳೆ ಮುಳುಗೋಗೋ ದೋಣಿ, ಅದಕ್ಕೆ ಯಾಕೆ ಎತ್ಕೊಳ್ಳೋದು ನಾವು? ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ಇದು ನಮ್ದೇ ಪಾರ್ಟಿ. 25 ವರ್ಷ ಇಂಗ್ಲಿಷ್ ಶಾಸಕ, ನಾವ್ ಇಲ್ಲೇ ಇರ್ತೀವಿ. ನೀವು ಕೊಟ್ರೆ ಕೊಡದೆ ಬೇರೆ ಸರ್ಕಾರ ಬಂದಾಗ ನಾವು ಮಾಡ್ಕೊತೀವಿ. ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ, ಈ ಹೋರಾಟ ನಿರಂತರವಾಗಿರ್ಬೇಕು. ಅದ್ಯಾರ